ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವಿಡಿಯೋಗೆ ವೆಲ್ಕಮ್. ಇವತ್ತು ನನ್ನ ಹಳೆಯ SMK ಹೆಲ್ಮೆಟ್ಗೆ ಮೌಂಟ್ ಎಲ್ಲ ಮಾಡಿದ್ದೆ, ಗೋಪುರ ಮೌಂಟ್ ಎಲ್ಲ. ಸೊ ಇವತ್ತು ಇದನ್ನೆಲ್ಲ ರಿಮೂವ್ ಮಾಡಿ ನನ್ನ ಇನ್ನೊಂದು ಆಕ್ಸರ್ ಹೆಲ್ಮೆಟ್ಗೆ ಹಾಕ್ತಾಯಿದ್ದೀನಿ. ಜೊತೆಗೆ ಈ ಹೆಲ್ಮೆಟ್ನ ಸೇಲ್ ಮಾಡ್ತಾಯಿದ್ದೀನಿ. ಯಾರಿಗಾದರೂ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು DM ಮೆಸೇಜ್ ಹಾಕಿ. ಇದನ್ನು ಸ್ಟೋರಿಲಿ ಹಾಕಿರ್ತೀನಿ, ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಚೆಕ್ಔಟ್ ಮಾಡಿ. ಚಿದು24 ಅನ್ನೋದ್ರಲ್ಲಿ ನೀವು DM ಮಾಡಿದ್ರೆ ಆ ಪೇಜ್ ಹಾಕಿರ್ತೀನಿ, ಲಿಂಕು ಹಾಕಿರ್ತೀನಿ ನೋಡಿ. DM ಮಾಡಿ ಈ ಹೆಲ್ಮೆಟ್ನ ನಿಮ್ದು ಹಾಕ್ಸ್ಕೊಳ್ಳಿ. ಈ ಹೆಲ್ಮೆಟ್ ನಾನು ತೊಗೊಂಡಾಗ 1 ಇಯರ್ ಬ್ಯಾಕ್ 5.6 ಏನೋ ಕೊಟ್ಟಿದ್ದೆ, 5600 ರೂಪಾಯಿನೋ ಕೊಟ್ಟಿದ್ದೆ ಹಾಗೆ SMKಗೆ. ಸೊ ಅದನ್ನು ಇವಾಗ ತುಂಬ ಕಡಿಮೆ ರೇಟಿಗೆ ಸೇಲ್ ಮಾಡ್ತಾಯಿದ್ದೀನಿ. ಒಂದು 3000 ರೂಪಾಯಿಗೆ ಸೇಲ್ ಮಾಡ್ತಾಯಿದ್ದೀನಿ, 3000ಗೆ. ಯಾರಿಗಾದ್ರೆ ಬೇಕು ಅಂದರೆ DM ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟಾಗಿ ಮೆಸೇಜ್ ಹಾಕಿ. ಸಿಂಗಲ್ ಸ್ಕ್ರ್ಯಾಚ್ ಆಗಿಲ್ಲ ಈ ಹೆಲ್ಮೆಟು, ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಹಿಂದ್ಗಡೆ ಒಂದು ವೈಸರ್ ಕೂಡ ಇದೆ, ಅದನ್ನು ನಾನು ಎತ್ತಿಕ್ಕಿದ್ದೀನಿ, ರಿಮೂವ್ ಮಾಡಿದ್ದೀನಿ. ಅದು ಒಂದು ಕೊಡ್ತೀನಿ ನೋಡಿ. ಯಾರಿಗೆ ಈ ಹೆಲ್ಮೆಟ್ಗಳಿಗೆ ಮೌಂಟ್ ಮಾಡೋದು, ಮೈಕ್ ಫಿಕ್ಸ್ ಮಾಡೋದು ಗೊತ್ತಿಲ್ಲ ಅಂದರೆ ಈ ವಿಡಿಯೋದಲ್ಲಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೆಂಗೆ ಮಾಡೋದು ಅಂತ. ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ, ಜಾಸ್ತಿ ಕಾಂಪ್ಲಿಕೇಟೆಡಲ್ಲಿ ಏನಿಲ್ಲ. ಬನ್ನಿ. ನಾನು ಈ ಹೆಲ್ಮೆಟಲ್ಲಿ ಮುಂದೆನೇ ಸಿಕ್ಕಿದೆ ಮೈಕ್ನ, ವಯರೆಲ್ಲ ಮುಂದೆನೇ ಬಿಟ್ಟಿದೆ, ರೆಗ್ಯುಲರಾಗಿ ಯೂಸ್ ಮಾಡ್ತಿರಲ್ಲ ಅಂದ್ಬಿಟ್ಟು. ಸೊ ಇನ್ಮೇಲೆ ಮೋಟೋ ಬ್ಲಾಗಿಂಗು ದಿನನಿತ್ಯ ಇದ್ದೇ ಇರುತ್ತೆ. ಸೊ ಅದಕ್ಕೆ ಈ ಸಲ ಕರೆಕ್ಟಾಗಿ ಮೌಂಟ್ ಮಾಡೋಣ ಅಂದ್ಬಿಟ್ಟು ಇವಾಗ ರಿಮೂವ್ ಮಾಡಿ ಇದಕ್ಕೆ ಮಾಡ್ತಾಯಿದ್ದೀನಿ ನೋಡಿ. ಇದನ್ನು ಸ್ಟಾರ್ಟಿಂಗಲ್ಲಿ ಹಾಕಿದ್ದೆ, ರಿಮೂವ್ ಮಾಡಿ ಓಪನ್ ಆಗೋಯ್ತು ನೋಡಿ. ಇಲ್ಲೇ ಇದೆ ಮೈಕು. ಸೊ ಸುಮ್ಮನೆ ಒಳಗೆ ಲೈಟಾಗಿ ಸಿಕ್ಕಿಸಿದೆ ಅಷ್ಟೇ, ಜಾಸ್ತಿ ಎಲ್ಲ ಹಾಕಿರಲಿಲ್ಲ ನೋಡಿ, ಬಂದೇ ಬಿಡ್ತು ಮೈಕು. ಸೊ ನೀವು ಈ ಥರ ಮಾಡಬೇಡಿ. ನಾನು ಸುಮ್ಮನೆ ನಾರ್ಮಲಾಗಿ ರೆಗ್ಯುಲರ್ ಯೂಸ್ ಮಾಡೋದಲ್ಲ ಅಂದ್ಬಿಟ್ಟು ಅವಾಗ ಫಿಕ್ಸ್ ಮಾಡ್ಕೋತೀನಿ ಅನ್ನೋದಕ್ಕೋಸ್ಕರ ನಾನು ಮಾಡಿದ್ದೆ ಹಿಂಗೆ. ಸೊ ನೀವು ಇದನ್ನು ಮಾಡಬೇಡಿ, ಇವತ್ತು ನಾನು ಮಾಡ್ತೀನಿ ನೋಡಿ, ಆ ಥರ ಹಾಕಿ. ನಾನು ಮೈಕು ಮುಂದ್ಗಡೆ ಫ್ರಂಟ್ ಪೋರ್ಷನ್ಗೆ ಈ ಥರ ಕುಷನ್ದು ತೊಗೊಂಡು ದಾರದಲ್ಲಿ ಸುತ್ತಿ ಲಾಕ್ ಮಾಡಿದ್ದೀನಿ, ಯಾಕೆಂದರೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಸ್ವಲ್ಪ ಕಮ್ಮಿನೇ ಬರಲಿ ಅಂತ. ಸೊ ಮೈಕ್ ಅಡಾಪ್ಟರ್ ಕೂಡ ಯೂಸ್ ಮಾಡ್ತೀವಿ, ಮೈಕ್ ಒಳಗಿದ್ರೂ ಬ್ಯಾಕ್ಗ್ರೌಂಡ್ ವಾಯ್ಸ್ ಬರಬಾರ್ದು ಅನ್ನೋದು ಒಂದು ರೀಸನ್ಗೋಸ್ಕರ ಈ ಥರ ಐಡಿಯಾ ಮಾಡಿದ್ದೀನಿ. ಸಿಂಪಲಾಗಿ ಇವೆಲ್ಲ ಖರ್ಚಿರಲ್ಲ ಅಂದ್ಕೊಳ್ರಿ. ನಿಮಗೂ ಬೇಕು ಅಂದರೆ ನೀವು ಇದೇ ಥರ ಐಡಿಯಾ ಮಾಡಿ ಹಾಕಿ. ಫಸ್ಟ್ ನೀವು ಈ ಫ್ರಂಟ್ ಪೋರ್ಷನ್ನ ರಿಮೂವ್ ಮಾಡ್ಕೊಳ್ಳಿ. ನಾರ್ಮಲ್ ಇದು ಎಳೆದ್ರೆ ಬಂದುಬಿಡ್ತೀವಲ್ಲ. ನೆಕ್ಸ್ಟು ಈ ಕುಷನ್ಗಳೆಲ್ಲ ಏನಿದೆ ಅವೆಲ್ಲ ರಿಮೂವ್ ಮಾಡ್ಕೊಂಡಿದ್ದಾರೆ. ಎಲ್ಲ ಬಟನ್ಸ್ ಇರುತ್ತೆ ಈಗ ಬರೋ ಹೆಲ್ಮೆಟ್ಗಳಿಗೆಲ್ಲ. ನಾರ್ಮಲ್ ಈ ಬಟನ್ಗಳನ್ನ ಕಿತ್ತಾಕಿದ್ರೆ ನಾರ್ಮಲಾಗಿ ಶೆಲ್ಟ್ ಗುಂಡಿ ಬಿಸಿದಂಗೆಲ್ಲ ಬಂದ್ಬಿಡುತ್ತೆ. ಈ ಥರ ರಿಮೂವ್ ಮಾಡ್ಕೊಂಡು ಫಸ್ಟ್ ಇದನ್ನ ಓಪನ್ನೇ ಮಾಡ್ಕೊಂಬಿಡಿ. ಈ ಥರ ನೋಡಿ, ಪೂರ್ತಿ ಬಂದೇ ಬಿಡ್ತು ಸೆಟ್ ಅದರದ್ದು. ಸೊ ಇಲ್ಲಿ ಒಳಗಡೆ ನೋಡಿ ಈ ಥರ ಖಾಲಿ ಇರುತ್ತೆ. ನಿಮಗೆ ಈ ಪಾರ್ಟ್ ಇದೆ ನೋಡಿ, ಈ ಸರ್ಕಲ್ ಪಾರ್ಟು ಅವ್ರು ಇದು ಕೊಡೋದೇನಕ್ಕೆ ಅಂದರೆ ನೀವಿಲ್ಲಿ ಏನದು ಸ್ಪೀಕರ್ ಹಾಕ್ಕೊಳ್ಳೋಕ್ಕೆ, ಅಂದರೆ ಕಾಲ್ದು ಏನಾದರೂ ಪ್ರೊಜೆಕ್ಷನ್ ಮಾಡ್ಕೊತೀರ ಆದರೆ ನೀವು ಇಲ್ಲಿ ಆ ಮೈಕ್ನ ಫಿಕ್ಸ್ ಮಾಡಿಕೊಂಡು ನೀವು ಇನ್ನೊಂದು ಮೈಕ್ ಇಲ್ಲಿ ಫಿಟ್ ಮಾಡ್ಕೊಬೋದು. ಅವು ನೀವು ಫೋನ್ ಯೂಸ್ ಮಾಡ್ದೇ ಮಾತಾಡ್ಕೊಂಡು ಹೋಗ್ಬೋದು. ಈ ಕುಷನ್ನ 2 ಸೈಡು ಕೂಡ ರಿಮೂವ್ ಮಾಡ್ಕೊಂಬಿಡಿ ಈ ಥರ ನಾರ್ಮಲಾಗಿ. ಅಷ್ಟೇ ನೋಡಿ, ರಿಮೂವ್ ಆಗೋಯ್ತು. ಈಗ ಒಳಗಿಂದ ನೀಟಾಗಿ ಫಿಟ್ ಮಾಡಿದ್ರೆ ನಿಮಗೆ ನೀಟಾಗಿ ಬರುತ್ತೆ. ಸೊ ಫಸ್ಟು ನಿಮಗೆ ಲೆಫ್ಟ್ ಸೈಡಲ್ಲಿ ಮೈಕು ಎಲ್ಲಿ ಬರಬೇಕು ಅಂತ ಅದನ್ನ ಸೆಟ್ ಮಾಡಿಕೊಂಡು ನೀವು ಈ ಜಾಗಕ್ಕೆ ಇಲ್ಲಿಂದ ಇಲ್ಲಿಗೆ ಲೆಂತ್ ಎಷ್ಟಿದೆ ಈ ಗ್ಯಾಪಲ್ಲೇ ಬೇಕಾದ್ರೆ ನೀವು ಪೂರ್ತಿ ಮೈಕ ವಯರ್ ಏನಿದೆ ಎಕ್ಸ್ಟ್ರಾ ಮೈಕು ಅದನ್ನು ನೀವು ಇಲ್ಲೇ ಫಿಟ್ ಮಾಡ್ಬೋದು. ನೋಡಿ ತೋರಿಸ್ತೀನಿ ಹಿಂಗೆ ಅಂತ. ನಿಮ್ಗೆ ಎಷ್ಟುದ್ದ ಬೇಕು ಅಷ್ಟುದ್ದ ಲೆಂತ್ನ ನೀಟಾಗಿ ಇಟ್ಕೊಂಡು ನನಗೆ ಇಷ್ಟುದ್ದ ಸಾಕು. ಸೊ ಇನ್ನು ಮಿಕ್ಕಿದ್ದು ಏನು ಮಾಡ್ತೀರಾ ಅಂದರೆ ರೋಲ್ ಮಾಡ್ಕೊಂಬಿಡಿ. ಈ ಥರ ರೋಲ್ ಮಾಡ್ಕೊಂಬಿಡಿ. ಒಂದಿಷ್ಟುದ್ದ ಎಕ್ಸ್ಟೆನ್ಷನ್ ವೈರ್ ಬಿಡ್ಕೊಂಬಿಟ್ಟು ನೀವು 1 ಮೀಟ್ರಷ್ಟು, 1 ಮೀಟ್ರಲ್ಲಿ ಸ್ವಲ್ಪ ಕಡಿಮೆನೇ ಬಿಡ್ಕೊಂಡು ಈ ಹೆಲ್ಮೆಟ್ ಒಳಗಡೆ ಎಷ್ಟು ಬೇಕು ಅದು ಸರ್ಕ್ಯೂಟ್ ಆಗೋಕ್ಕೆ ನೋಡಿ ಇಲ್ಲಿ ರೋಲ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ. ಸೊ ನಿಮಗಿದು ಔಟ್ಸೈಡ್ ಇದು ಮೈಕ್ ಇರೋದು. ಸೊ ಅದನ್ನು ನಿಮ್ಗೆ ಎಷ್ಟುದ್ದ ಬೇಕು ನೋಡಿಕೊಂಡು ಬಿಡಿ. ಆಮೇಲೆ ಬೇಕಂದರೆ ಎಳ್ಕೊಂಡ್ರೆ ಒಂಚೂರು ಬರುತ್ತೆ, ತೊಂದರೆ ಆಗೋಲ್ಲ. ಸೊ ನಿಮಗೆ ಎಷ್ಟಕ್ಕೆ ಬೇಕು ನೋಡಿಕೊಂಡು ಈ ಥರ ಟೈ ಮಾಡ್ಕೊಂಬಿಡಿ. ಆಗೋದು ಅಷ್ಟು ಈಸಿಯಾಗಿ ಲೂಸ್ ಆಗೋಲ್ಲ. ಒಂಚೂರು ಲೈಟಾಗಿ ಲೂಸ್ ಬಿಟ್ಟು ಟೈಟ್ ಮಾಡಿ ಸಾಕು.
ಸೊ ನಿಮ್ಗೆ ಎಕ್ಸ್ಟೆನ್ಷನ್ ಬೇಕು ಅಂದರೆ ಎಳ್ಕೊಬೋದು, ಅವಾಗ ಇನ್ನು ಈಸಿ ಆಗುತ್ತೆ. ಸೊ ಈ ಥರ ಆದಮೇಲೆ ಇದನ್ನು ಫಿಟ್ಟಿಂಗ್ ಮಾಡೋ ಥರ ನೋಡ್ಕೊಂಬಿಡಿ. ಇಲ್ಲಿಗೆ ಇನ್ನೂ ಬೇಕು ಅಂದರೆ ಎಕ್ಸ್ಟ್ರಾ ಎಳ್ಕೊಬೋದು, ನಾವು ಆರಾಮಾಗಿ ಬರುತ್ತೆ. ನೋಡಿ ಮೈಕಿಗೆ ನಮಗೆ ಇಲ್ಲಿ ಬರ್ತಾಯಿದೆ ಅಲ್ಲಿಗೆ. ನೋಡಿ ಈ ಥರ ಈ ಸರ್ಕ್ಯೂಟ್ ಒಳಗಡೆ ಏನಿದೆ, ಈ ಸರ್ಕಲ್ ಒಳಗಡೆ ಕೂರೋ ಥರ ಮಾಡ್ಕೊಂಬಿಡಿ. ಮೈಕ್ದು ಏನಿದೆ ಎಕ್ಸ್ಟೆನ್ಷನ್ ವೈರು, ಅದು ಈ ಸರ್ಕಲ್ ಒಳಗೆ ಕೂರೋ ಥರ ಮಾಡಿಕೊಂಡು ನಿಮ್ಗೆ ಎಷ್ಟುದ್ದ ಬೇಕು ಅಷ್ಟುದ್ದ ಬಿಡ್ಕೊಳ್ಳೋ ಥರ ರಿಲೀಸ್ ಮಾಡ್ಕೊಳ್ಳಿ. ಆದಷ್ಟು ಒಂಚೂರು ಲೂಸೇ ಇರಲಿ, ಯಾಕಂದ್ರೆ ನಿಮಗೆ ಅವಾಗ ಯೂಸ್ ಆಗುತ್ತೆ. ಸೊ ನಾನೀಗ ಇಷ್ಟಿಗೆ ಫಿಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಹಂಗೂ ಇದು ಲೂಸ್ ಆಗ್ತಿದೆ ಅನಿಸಿದ್ರೆ ಒಂದು ಟೇಪ್ ಅನಿಸ್ಬಿಡಿ ಈ ಜಾಗಕ್ಕೆ, ಆವಾಗ ನಿಮಗೆ ಅಷ್ಟು ಲೂಸ್ ಅನಿಸಲ್ಲ, ಫ್ರೀ ಅನಿಸಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ ಅವಾಗ. ಸೊ ಅದ್ರ ಪಾಡದಲ್ಲಿರುತ್ತೆ. ಇದಕ್ಕೂ ಬೇಕು ಅಂದರೆ ಒಂದು ಟೇಪ್ ಅನಿಸ್ಬಿಡಿ. ಅವಶ್ಯಕತೆ ಇಲ್ಲ, ನೀವೇನಾದ್ರು ಕುಷನ್ ಹಾಕ್ಬಿಟ್ರೆ ಅದು ನೀಟಾಗಿ ಕೂತ್ಕೊಂಡ್ಬಿಡುತ್ತೆ. ಹಂಗೂ ಆಗಿಲ್ಲ ಅಂದರೆ ಮಾತ್ರ ಒಂದು ಟೇಪ್ ಅನಿಸ್ಬಿಡಿ. ಇದು ಫಿಟ್ಟಿಂಗ್ ಆದ ನಂತರ ಈ ವೈರ್ ಏನಿದೆ, ಈ ಬ್ಯಾಕ್ ಸೈಡ್ ಏನಿದೆ ಆ ಬ್ಯಾಕ್ ಸೈಡಿಂದ ತೊಗೊಂಡು ಇಲ್ಲಿಗೆ ಲಿಂಕ್ ಮಾಡ್ಕೊಂಬಿಡಿ ವೈರ್ನ. ಸೊ ನೋಡಿ ನಾನು ತೊಗೊಂಡೆ ನೋಡಿ ವೈರು ಈ ಔಟ್ಸೈಡಿಂದ ಈ ಥರ ತೊಗೊಳ್ಳಿ, ಅವಾಗ ನಿಮ್ಗೆ ಕರೆಕ್ಟಾಗಿ ಸಿಕ್ಬಿಡುತ್ತೆ. ನೋಡಿ ಅಲ್ಲಿ ಈ ಸೈಡ್ ಈಚೆ ಬಂತು. ನಿಮ್ಗೆ ಎಷ್ಟು ಬೇಕು ಅಷ್ಟುದ್ದ ಮಾತ್ರ ತೊಗೊಳ್ಳಿ, ಎಕ್ಸ್ಟ್ರಾ ಏನು ತೊಗೊಳಕ್ಕೆ ಹೋಗ್ಬೇಡ್ರಿ. ಸೊ ನಿಮ್ಗೆ ಅವಾಗ ಈ ಥರ ಬಂದಿರುತ್ತೆ. ನೀವು ಇದನ್ನು ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಒಳಗೆ ತುರುಕಿ ಕುಷನ್ ಹಾಕೋಕ್ಕೆ ಮಾತ್ರ ನೋಡ್ಕೊಳ್ಳಿ. ಒಂದಷ್ಟು ಕುಷನ್ ಹಾಕಿದ್ಮೇಲೆ ಇದೇನು ಪ್ರಾಬ್ಲಮ್ ಆಗೋಲ್ಲ. ನಿಮ್ಮ ಮಗು ತುಂಬ ಪ್ರಾಬ್ಲಮ್ ಆಗ್ತಿದೆಯಾ, ಸುಮ್ಮನೆ ಒಳಗಡೆ ತಳ್ಬಿಡಿ, ಅವಾಗ ಬೆಸ್ಟ್. ಇನ್ನೂ ತಲೆನೋವು ಇರಲ್ಲ, ಅದೇನು ಇಲ್ಲೇನು ಕಾಣಲ್ಲ. ಬೇಡ ಅಂದರೆ ಇನ್ ಕೇಸ್ ಈ ಥರ ಮಾಡಿಕೊಡಿ ಅಂತಷ್ಟು. ನಾವೆಲ್ಲ ಈ ಥರನೇ ಮಾಡ್ಕೊತಿದ್ದಿತ್ತು. ನೀಟಾಗಿ ಕುಷನ್ ಹಾಕ್ಬಿಟ್ಟು ಪೂರ್ತಿ ಒಳಗಿಲ್ಲೆಲ್ಲ ಏನೂ ಹಿಂಸೆ ಆಗ್ತಿರಲಿಲ್ಲ ಅಂದ್ಬಿಟ್ಟು ನಾವು ಇದು ಮಾಡ್ತಿದ್ವಿ. ಇಷ್ಟು ಆದ ನಂತರ ಕುಷನ್ ತೊಗೊಳ್ಳಿ. ಸೊ ನೋಡಿ ಇದನ್ನೆಲ್ಲ ಲಾಕ್ ಮಾಡೋಕ್ಕೆ ರೆಡಿ, ಇದನ್ನೆಲ್ಲ ಪೂರ್ತಿ ಲಾಕ್ ಮಾಡಬೇಕು. ನಿಮ್ಗೆ ಒಳಗಡೆ ನೋಡಿ ಅದು ಏನಿದೆ ಅದು ವೈರ್ ಒಳಗಡೆ ಸೇರ್ಕೊಂಡ್ಬಿಡುತ್ತೆ, ನಿಮಗೇನು ಕಾಣಲ್ಲ, ಆದಷ್ಟು ನಿಮ್ಗೆ ಅಷ್ಟೇನು ಫೀಲ್ ಆಗಲ್ಲ ಅದು. ನೋಡಿ ನಿಮ್ಮ ಮೈಕ್ ಬಂದು ಇಲ್ಲಿ ಕೂತ್ಕೊಳ್ಳೋದು ಆರಾಮಾಗಿ, ಇದು ನಾರ್ಮಲಾಗಿ ನಿಮ್ಮ ಮೈಕ್ ಇದೆ ಅನ್ನೋ ಫೀಲ್ ಸಿಗೋಲ್ಲ ನಿಮಗೆ. ಸೊ ನೆಕ್ಸ್ಟು ನೀವು ಇಲ್ಲಿ ಒಳಗೆ ಬಟನ್ಸ್ ಇದೆ ನೋಡಿ, ಅದನ್ನೆಲ್ಲ ಲಾಕ್ ಮಾಡಿಬಿಡಿ ಅಷ್ಟೇ. ಈ ಬಟನ್ ಒಂದು ಲಾಕ್ ಆದರೆ ನಿಮಗೆ ಪರ್ಫೆಕ್ಟಾಗಿ ಕೂತ್ಕೊಂಡ್ಬಿಡುತ್ತೆ. ಸೊ ನೋಡಿ ಈಗ ಒಂದು ಸೈಡ್ ಪೂರ್ತಿ ಸೆಟ್ ಆಯಿತು ನಾರ್ಮಲಾಗಿ. ಈಗ ನೋಡಿ ಮೈಕ್ ನಿಮ್ಗೆ ಇಲ್ಲಿ ಕಾಣ್ತಿದೆ ನೋಡಿ, ಮೈಕ್ ನೋಡಿ ಇಲ್ಲಿದೆ, ಅದು ಅದರ ಪಾಡದಿರೋದು ನಿಮ್ಗೆ ಪ್ರಾಬ್ಲಮ್ ಇಲ್ಲ. ಅದು ನೀವು ಬೇಕು ಅಂದರೆ ಈಚೆ ಹೇಳ್ಕೊಳ್ಳಿ, ಇಲ್ಲ ಸಾಕಷ್ಟೇ, ಅವಾಗ ನಿಮಗೇನು ಫೀಲ್ ಅನಿಸಲ್ಲ ಮೈಕ್ ಇದೆ ಅನ್ನೋ ಥರ ಎಲ್ಲ. ಲಾಸ್ಟ್ ಒಂಚೂರು ಕುಷನ್ಲ ನೀಟಾಗಿ ಸೆಟ್ ಮಾಡ್ಕೊಂಬಿಡಿ ಅಷ್ಟೇ. ಇವೆಲ್ಲ ನೋಡಿರಿ ಪರ್ಫೆಕ್ಟಾಗಿ ಕುಂತ್ಕೊಂತು. ನೀವು ಒಂದ್ಸರಿ ಹಾಕಿದ್ರೆ ಇಲ್ಲೆಲ್ಲ ಅಡ್ಜಸ್ಟ್ ಆಗಿಬಿಡುತ್ತೆ ನೀಟಾಗಿ. ಇದೇ ಥರ ಆ ಸೈಡು ಹಾಕ್ಬಿಟ್ರೆ ಮುಗ್ದೋಯ್ತು. ಮೈಕ್ ಫಿಕ್ಸ್ ಮಾಡಿದ್ದು ಮುಗೀತು. ಈ ವೈರ್ ಏನಿದೆ ಮೇಲಿಂದ ಬಂದಿದೆ, ಅದನ್ನ ಬೇಕು ಅಂದರೆ ಆಮೇಲೆ ಬೇಕಾದ್ರೆ ಕೆಳಗೆ ಎಳ್ಕೊಬೋದು. ಇದೇನಿದೆ ಒಂದು ಸಿಂಗಲ್ ಲಾಕ್ ಇದೆ ನೋಡಿ, ಇದನ್ನ ರಿಮೂವ್ ಮಾಡಿ ನಿಮಗೆ ಎಲ್ಲಿಂದ ಬೇಕೋ ಅಲ್ಲಿಂದ ನೀವು ಎಳ್ಕೊಬೋದು ಆರಾಮಾಗಿ. ಈ ಥರ ಕೆಳಗೆ ತಳ್ಬಿಟ್ಟು ಆಲ್ಮೋಸ್ಟ್ ಕೆಳಗಿಂದ ಬಂದರೆ ಅದು ಒಳ್ಳೆಯದು. ಈ ಥರ ನೋಡಿಕೊಂಡು ಒಂದು ಲಾಕ್ ಮಾಡಿಬಿಟ್ರೆ ಮುಗೀತು, ಪರ್ಫೆಕ್ಟಾಗಿ ಕೂತ್ಕೊಂಡಿರುತ್ತೆ. ನಿಮ್ಗೆ ಅಲ್ಲಿ ವೈರ್ ಈಚೆ ಬಂತು, ನಿಮ್ಗೆ ಹಂಗೂ ಈ ವೈರ್ ಸಾಲ್ತಿಲ್ಲ, ನಿಮ್ಗೂ ಉದ್ದ ಬೇಕು ಅನ್ನೋದ್ರೆ ನೋಡಿ ನಮ್ಮ ಗೋಪ್ರೋಗೆ ಇಲ್ಲಿ ಆಗ್ತಿಲ್ಲ ನೋಡಿ. ನೀವು ಗೋಪ್ರೋನ ಹಿಂಗೆ ಮೌಂಟ್ ಮಾಡಿದ್ರೆ ನಿಮಗೆ ವೈರ್ ಇಷ್ಟು ಉದ್ದ ಇರುತ್ತೆ. ನಿಮ್ಗೆ ಆ ವೈರು ಶಾರ್ಟೇಜ್ ಆಗ್ತಿದೆ, ಇಲ್ಲಿ ಹಾಕೋಕ್ಕೆ ಟೈಟ್ ಆಗ್ತಿದೆ ಅಂತ ಏನಾರು ಅನಿಸಿದ್ರೆ, ಸೊ ನೋಡಿ ಈ ವೈರ್ ಶಾರ್ಟೇಜ್ ಆಯಿತು ಅಂದರೆ ನೀವು ಸುಮ್ಮನೆ ಹಿಂಗೆ ಮುಂದೆ ಹೇಳಿದ್ರೆ ಆ ವೈರ್ ತುಂಬ ಬಂದ್ಬಿಡುತ್ತೆ. ಸೊ ನಿಮಗೆ ಕನೆಕ್ಷನ್ ಈಸಿ ಆಗುತ್ತೆ ನೋಡಿ. ಇನ್ನೂ ನಂಗೆ ಟೈಟ್ ಅನ್ನಿಸ್ತಿದೆ, ಸೊ ಇನ್ನೊಂದು ಚೂರು ಎಳ್ಕೊಂಡ್ರೆ ನೋಡಿ ಬರುತ್ತೆ. ನೋಡಿ ಆ ಥರ ನೀವು ನಾನು ರೋಲ್ ಮಾಡಿದೆ ನೋಡಿ, ನೀವು ಆ ಥರ ರೋಲ್ ಮಾಡಿ ಹಾಕಿದ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ವೈರ್ ಎಳ್ಕೊಳ್ಳೋಕ್ಕೂ. ಸೊ ಅದು ಮಾಡಿ ಹಿಂಗೆ ಫಿಟ್ ಮಾಡಿಬಿಟ್ರೆ ಮುಗೀತು, ಈಸಿಯಾಗಿರುತ್ತೆ ನೋಡಿರಿ. ಇಷ್ಟೇ ಗೋಪ್ರೋನ ಹೆಲ್ಮೆಟಿಗೆ ಮೌಂಟ್ ಮಾಡೋದು.
ಈಗ ತುಂಬ ಬ್ರ್ಯಾಂಡ್ಗಳು ಬಂದಿದೆ, DJ Osmo ಅಂತ ಇನ್ನೊಂದು ಬ್ರ್ಯಾಂಡ್ ಬಂದಿದೆ, ಅದು ಚೆನ್ನಾಗಿದೆ ಅಂತಾರೆ. ಸೊ ಅದನ್ನ ಯಾವತ್ತೂ ಯೂಸ್ ಮಾಡಿಲ್ಲ. ಸೊ ನಾನು 3-4 ಇಯರ್ಸಿಂದ ನಾನು ಯೂಸ್ ಮಾಡ್ತಿರೋದು. 4 ಇಯರ್ಸ್ ಆಯಿತು ಅನಿಸುತ್ತೆ, 5 ಇಯರ್ಸೇ ಆಯಿತು ನಾನು ಈ GoPro ತೊಗೊಂಡು Hero 7ನ. ಸೊ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಂಗೆ ಒಂದು ದಿನಕ್ಕೂ ಹಾಳಾಗಿದ್ದು ಅವೆಲ್ಲ ಇಶ್ಯೂಸ್ ಏನು ಬಂದಿಲ್ಲ ಇವತ್ತರೆಗೂ. ಸೊ ಸುಮಾರು ಜನ ಅಂತಾರೆ ಇಶ್ಯೂಸ್ ತುಂಬ ಇದೆ GoPro Hero 12, 11 ಮೋಸ್ಟ್ಲಿ ಪ್ರಾಬಬ್ಲಿ ಇರ್ಬೋದೇನೋ. ಬಟ್ ನನಗೆ ಯಾವತ್ತೂ ಈ Hero 7 ಯಾವತ್ತೂ ಕೈ ಕೊಟ್ಟಿಲ್ಲ ಎಲ್ಲೂ. ಸೊ ಒಂದು ಸರ್ವಿಸ್ ಮಾಡಿಸ್ಬೇಕು, ಸುಮಾರು 5 ವರ್ಷ ಆಯಿತು. ಸೊ ಈ ಪ್ಲಗ್ ಒಂದು ಕಿತ್ತೋಗ್ಬಿಟ್ಟಿದೆ. ಸೊ ಇದೊಂದು ಹೋಗಿ ಸರ್ವಿಸ್ ಮಾಡಿಸ್ಬೇಕು. ಇಲ್ಲಿ ಅಂದರೆ ನಮ್ಮ G2 ಪ್ರಾಡಕ್ಟ್ಸ್ ಒಂದು ಸ್ಟೋರ್ ಇದೆ. ನಾನು ಮುಂದಿನ ಯಾವ ಥರ ಒಂದು ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ. ನಾನು ಆ ಸ್ಟೋರೆಲ್ಲ ರೆಗ್ಯುಲರಾಗಿ ಏನೇ ಪರ್ಚೇಸ್ ಮಾಡಿದ್ರು, ಈ ಆಕ್ಸೆಸರೀಸ್ ಏನೇ ಪರ್ಚೇಸ್ ಮಾಡಿದ್ರು ಆ ಸ್ಟೋರೆಲ್ಲ ಮಾಡೋದು. ಯಾಕಂದರೆ ತುಂಬ ಈಸಿಯಲ್ಲಿ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ. ಜೊತೆಗೆ ನಿಮಗೆ ಗೊತ್ತಿಲ್ಲ ಅಂದರೆ ಅವರೇ ಹೇಳ್ತಾರೆ ಐಡಿಯಾಸ್ ಎಲ್ಲ. ಸೊ ನಿಮ್ಗೆ ಅಲ್ಲಿ ವರ್ಕೌಟ್ ಆಗುತ್ತೆ.